ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಜನರು ನಮಸ್ಕಾರ ಸ್ನೇಹಿತರೆ. ಈಗ ಶತ್ರುವಿನ ಆಟ ಮುಗಿಯಿತು ಎಂದು ತಿಳಿಯಿರಿ. ಅನ್ಯಾಯವು ತನ್ನೆಲ್ಲ ಮಿತಿಗಳನ್ನು ಮೀರಿದಾಗ, ವಂಚನೆ ಮತ್ತು ಕಪಟದ ಮಡಕೆ ತುಂಬಿದಾಗ, ಯಾರಾದರೂ ನಿರ್ದೋಷಿಯ ನಿಟ್ಟುಸಿರು ನೇರವಾಗಿ ಆಕಾಶವನ್ನು ಮುಟ್ಟಿದಾಗ, ಆಗ ಕಾಲವು ಸ್ವತಃ ನ್ಯಾಯದ ರೂಪವನ್ನು ತಾಳುತ್ತದೆ. ಆ ಸಮಯದಲ್ಲಿ ಇತರರಿಗೆ ನೋವು ನೀಡಿ ಸಂತೋಷ ಪಡುತ್ತಿದ್ದ ಜನರ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಿ ತಾವೇ ವಿಜಯಶಾಲಿ ಎಂದು ಭಾವಿಸುತ್ತಿದ್ದ ವ್ಯಕ್ತಿ ತನ್ನದೇ ಕರ್ಮಗಳ ಜಾಲದಲ್ಲಿ ಎಷ್ಟು ಘೋರವಾಗಿ ಸಿಲುಕಿಕೊಳ್ಳುತ್ತಾನೆ ಎಂದರೆ ಅವನನ್ನು ರಕ್ಷಿಸಲು ಯಾರೂ ಇರುವುದಿಲ್ಲ. ಇಂದಿನ ಈ ಸಂದೇಶವು ದೀರ್ಘಕಾಲದವರೆಗೆ ಅಪಮಾನವನ್ನು ಸಹಿಸಿಕೊಂಡು ವಿಶ್ವಾಸದ್ರೋಹವನ್ನು ಕಂಡು ಕೂಡ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದ ಜನರಿಗಾಗಿ ಆಗಿದೆ. ಏಕೆಂದರೆ ಈಗ ಸೂಚನೆಗಳು ಬದಲಾಗುತ್ತಿವೆ ಮತ್ತು ಪರಿಸ್ಥಿತಿಗಳು ತಿರುವು ಪಡೆದುಕೊಳ್ಳುತ್ತಿವೆ. ಯಾರು ನಿಮಗಾಗಿ ವಿರುದ್ಧವಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರೋ, ಯಾರು ನಿಮ್ಮ ಅಪಜಯಕ್ಕಾಗಿ ಕಾಯುತ್ತಿದ್ದರೋ ಮತ್ತು ನಿಮ್ಮ ಪ್ರತಿಯೊಂದು ಸಂತೋಷವನ್ನು ನೋಡಿ ಹೊಟ್ಟೆಯುರಿ ಪಡುತ್ತಿದ್ದರೋ ಅವರಿಗೆ ಈಗ ಕಠಿಣ ಸಮಯ ಬರಲಿದೆ. ನೆನಪಿಡಿ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಯಾವುದೇ ವ್ಯಕ್ತಿಯದ್ದಲ್ಲ, ಬದಲಿಗೆ ಅವನ ಕರ್ಮಗಳಿದ್ದಾಗಿರುತ್ತದೆ. ಕರ್ಮದ ಲೆಕ್ಕಾಚಾರ ಕೆಲವೊಮ್ಮೆ ಬೇಗ ಅಥವಾ ಕೆಲವೊಮ್ಮೆ ತಡವಾಗಿ ಆಗಬಹುದು, ಆದರೆ ಅದು ಖಂಡಿತವಾಗಿಯೂ ತನ್ನ ಲೆಕ್ಕವನ್ನು ಕೇಳುತ್ತದೆ. ಲೆಕ್ಕಾಚಾರ ಶುರುವಾದಾಗ ದೊಡ್ಡ ದೊಡ್ಡ ಅಹಂಕಾರಿಗಳು ಕೂಡ ನಡಿಗೆ ಹೋಗುತ್ತಾರೆ. ಆದ್ದರಿಂದ ಇಂದು ನಿಮ್ಮ ಜೀವನದಲ್ಲಿ ಕೆಲವು ಜನರು ನಿರಂತರವಾಗಿ ನಿಮಗೆ ನಷ್ಟ ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದರೆ ಚಿಂತಿಸಬೇಡಿ. ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ನೀವು ಕೆಲವೊಮ್ಮೆ ನಿಮ್ಮ ಹಾದಿಯಲ್ಲಿ ಮುನ್ನಡೆಯುತ್ತಿರಬೇಕು, ಏಕೆಂದರೆ ಯಾವ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಿದೆಯೋ ಅದು ನಿಮ್ಮ ವಿರುದ್ಧ ನಡೆಯುತ್ತಿರುವ ಎಲ್ಲ ಪಿತೂರಿಗಳನ್ನು ನೋಡುತ್ತಿದೆ. ಆ ಶಕ್ತಿಯು ಸಕ್ರಿಯಗೊಂಡಾಗ ಶತ್ರುಗಳ ತಂತ್ರಗಳು ಅವರ ಮೇಲೆ ತಿರುಗುಬಾಣವಾಗುತ್ತವೆ. ಸ್ನೇಹಿತರೆ, ಸತ್ಯದ ಜಯ ನಿಶ್ಚಿತ ಮತ್ತು ಅನ್ಯಾಯದ ಅಂತ್ಯ ಗ್ಯಾರಂಟಿ ಎಂದು ನೀವು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ಸಕಾರಾತ್ಮಕ ಶಕ್ತಿಯನ್ನು ಸಾವಿರಾರು ಜನರವರೆಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನೀವು ಇನ್ನೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ನೀವು ಕೇಳಲಿರುವ ಮಾತುಗಳು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲವು. ಕೆಲವು ಬಾರಿ ಜೀವನದಲ್ಲಿ ತಪ್ಪು ದಾರಿಯವರು ಮುಂದೆ ಹೋಗುತ್ತಿದ್ದಾರೆ ಮತ್ತು ಒಳ್ಳೆಯವರು ಕಷ್ಟಪಡುತ್ತಿದ್ದಾರೆ ಎನಿಸುತ್ತಿದೆ, ಆದರೆ ಇದು ಕೇವಲ ಸಮಯದ ಭ್ರಮೆಯಷ್ಟೇ. ಸತ್ಯದ ನಡೆಗೆ ನಿಧಾನವಾಗಿರಬಹುದು, ಆದರೆ ಅದರ ಗೆಲುವು ನಿಶ್ಚಿತವಾಗಿರುತ್ತದೆ. ಅಹಂಕಾರದಿಂದ ಇತರರ ಹಕ್ಕನ್ನು ಕಸಿದುಕೊಂಡವರು, ಯಾರನ್ನಾದರೂ ದುರ್ಬಲರೆಂದು ಭಾವಿಸಿ ಪೀಡಿಸಿದವರು ಕೊನೆಯಲ್ಲಿ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಎಂದು ಇತಿಹಾಸವೇ ಸಾಕ್ಷಿಯಾಗಿದೆ. ಆದ್ದರಿಂದ ಇಂದು ನೀವು ಯಾವುದೇ ಹೋರಾಟದ ಮೂಲಕ ಹಾದು ಹೋಗುತ್ತಿದ್ದರೆ ಅದನ್ನು ನಿಮ್ಮ ಸೋಲು ಎಂದು ಭಾವಿಸಬೇಡಿ. ಇದು ಕೇವಲ ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಬಂದಿರುವ ಪರೀಕ್ಷೆಯಾಗಿದೆ. ಯಾರು ನಿಮ್ಮನ್ನು ದುರ್ಬಲರೆಂದು ತಿಳಿಯುತ್ತಿದ್ದಾರೋ ಅವರಿಗೆ ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಶಕ್ತಿ ಎಂಬುದು ತಿಳಿದಿಲ್ಲ. ತಾಳ್ಮೆಯ ಜೊತೆಗೆ ದೇವರ ಆಶೀರ್ವಾದ ಸೇರಿದಾಗ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತದೆ. ಈಗ ನಿಧಾನವಾಗಿ ಆ ಸಮಯ ಹತ್ತಿರ ಬರುತ್ತಿದೆ. ನಿಮ್ಮ ಜೀವನದಲ್ಲಿ ಸಿಲುಕಿಕೊಂಡಿದ್ದ ಕೆಲಸಗಳು ಮುಂದೆ ಸಾಗಲು ಪ್ರಾರಂಭಿಸುತ್ತವೆ. ಯಾವ ಕೆಲಸಗಳಲ್ಲಿ ಪದೇ ಪದೇ ಅಡಚಣೆಗಳು ಬರುತ್ತಿದ್ದವೋ ಅವು ವೇಗವನ್ನು ಪಡೆದುಕೊಳ್ಳುತ್ತವೆ. ಯಾವ ಜನರು ನಿಮ್ಮ ಕೈ ಬಿಟ್ಟಿದ್ದರೋ ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಯಾರು ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಿದ್ದರೋ ಅವರು ಸ್ವತಃ ಪರಿಸ್ಥಿತಿಯ ಮುಂದೆ ತಲೆಬಾಗಲು ಮಣಿಯುತ್ತಾರೆ. ಇದು ಯಾವುದೇ ವ್ಯಕ್ತಿಯ ಮೇಲಿನ ಸೇಡಲ್ಲ, ಬದಲಿಗೆ ಕರ್ಮಗಳ ಸಮತೋಲನವಾಗಿರುತ್ತದೆ. ಏಕೆಂದರೆ ಈ ಜಗತ್ತಿನ ನಿಯಮ ತುಂಬಾ ಸರಳವಾಗಿದೆ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ ಅವರಂತೆ ಆಗಲು ಪ್ರಯತ್ನಿಸಬೇಡಿ, ಏಕೆಂದರೆ ಕತ್ತಲನ್ನು ಕತ್ತಲಲ್ಲ, ಕೇವಲ ಬೆಳಕು ಮಾತ್ರ ಹೋಗಲಾಡಿಸಬಲ್ಲದು. ನಿಮ್ಮ ಕೆಲಸ ಕೇವಲ ನಿಮ್ಮ ಗುರಿಯ ಕಡೆ ಗಮನ ಹರಿಸುವುದಾಗಿದೆ. ನಿಮ್ಮ ಶಕ್ತಿಯನ್ನು ಕೋಪದಲ್ಲಿ ವ್ಯಯಿಸದೆ ಪ್ರಗತಿಯಲ್ಲಿ ತೊಡಗಿಸಬೇಕು. ಯಾವ ವ್ಯಕ್ತಿ ತನ್ನ ಉದ್ದೇಶದ ಮೇಲೆ ಕೇಂದ್ರೀಕೃತನಾಗಿರುತ್ತಾನೋ ಅವನ ಮುಂದೆ ವಿರೋಧಿಗಳು ಸ್ವತಃ ದುರ್ಬಲರಾಗುತ್ತಾರೆ. ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ಬದಲಾಗುತ್ತಿವೆ ಎಂಬುದನ್ನು ತೋರಿಸುವ ಹಲವು ಸೂಚನೆಗಳು ನಿಮಗೆ ಸಿಗಬಹುದು. ಇದ್ದಕ್ಕಿದ್ದಂತೆ ಕೆಲವು ಜನರು ನಿಮ್ಮಿಂದ ದೂರವಾಗಲು ತೊಡಗುತ್ತಾರೆ. ಹಳೆಯ ಸತ್ಯಗಳು ಹೊರಬರುತ್ತವೆ ಮತ್ತು ಕೆಲವೊಮ್ಮೆ ಅಡಗಿದ್ದ ವಿಷಯಗಳು ಬಹಿರಂಗಗೊಳ್ಳುತ್ತವೆ. ಆಗ ನಿಮಗೆ ಅರ್ಥವಾಗುತ್ತದೆ ಏನೆಲ್ಲ ಸಂಭವಿಸಿತ್ತೋ ಅದೆಲ್ಲವೂ ಒಂದು ದೊಡ್ಡ ಉದ್ದೇಶದ ಭಾಗವಾಗಿತ್ತು ಎಂದು. ಇಲ್ಲಿಯವರೆಗೆ ಕೇಳಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯ ಭಾವನೆ ಮೂಡುತ್ತಿದ್ದರೆ ಕಮೆಂಟಿನಲ್ಲಿ ಜೈ ಮಾ ಎಂದು ಖಂಡಿತವಾಗಿ ಬರೆಯಿರಿ ಮತ್ತು ಈ ವಿಡಿಯೋವನ್ನು ಕಷ್ಟದ ಸಮಯದಲ್ಲಿ ಇರುವ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದು ಅವರಿಗೆ ಹೊಸ ಭರವಸೆಯನ್ನು ತರಬಹುದು. ಪ್ರತಿಯೊಂದು ಅನ್ಯಾಯವನ್ನು ಗಮನಿಸುವ ಆ ಶಕ್ತಿಯ ಬಗ್ಗೆ ಮಾತನಾಡೋಣ. ಆ ಶಕ್ತಿಯು ಎಂದಿಗೂ ಗದ್ದಲ ಮಾಡುವುದಿಲ್ಲ, ಆದರೆ ಅದು ತೀರ್ಪು ನೀಡಿದಾಗ ಅದರ ಪ್ರಭಾವ ದೂರದವರೆಗೆ ಕಾಣಿಸುತ್ತದೆ. ಆದ್ದರಿಂದ ಹೆದರುವುದನ್ನು ಬಿಟ್ಟು ಬಿಡಿ ಮತ್ತು ಚಿಂತಿಸುವುದನ್ನು ನಿಲ್ಲಿಸಿ. ಯಾರು ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಿದ್ದರೋ ಅವರು ನಿಮ್ಮ ಜೀವನದ ಕಥೆಯ ಕೊನೆಯ ಅಧ್ಯಾಯವನ್ನು ಬರೆಯಲು ಸಾಧ್ಯವಿಲ್ಲ. ನಿಮ್ಮ ಕಥೆಯನ್ನು ಬರೆಯುವವನು ಬೇರೆ ಯಾರೋ ಇದ್ದಾನೆ
ಮತ್ತು ಅವನು ನಿಮ್ಮ ಹೋರಾಟವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಪ್ರಾರ್ಥನೆಗಳು ಎಲ್ಲದರ ಲೆಕ್ಕವನ್ನು ಇಡಲಾಗುತ್ತದೆ. ಸರಿಯಾದ ಸಮಯ ಬಂದಾಗ ನಿಮಗೆ ಸಿಗಬೇಕಾದ ಗೌರವ ಖಂಡಿತವಾಗಿ ಸಿಗುತ್ತದೆ. ಬಹಳ ಬೇಗ ನಿಮ್ಮ ಮುಂದೆ ನೀವು ಊಹಿಸಿದಂಥ ಅವಕಾಶಗಳು ಬರಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ನಿಂತು ಹೋಗಿದ್ದ ಕೆಲಸಗಳಲ್ಲಿ ಯಶಸ್ಸು, ಕುಟುಂಬದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿ ಇವೆಲ್ಲವೂ ನಿಧಾನವಾಗಿ ನಿಮ್ಮ ಜೀವನದ ಭಾಗವಾಗಲಿವೆ. ಆದರೆ ಇದಕ್ಕೆ ಒಂದು ವಿಷಯ ಅತ್ಯಗತ್ಯವಾಗಿದೆ. ನಿಮ್ಮ ಮನಸ್ಸಿನಿಂದ ಭಯವನ್ನು ಹೊರಹಾಕಿ, ಏಕೆಂದರೆ ಭಯವು ಅವಕಾಶಗಳು ನಿಮ್ಮನ್ನು ತಲುಪದಂತೆ ತಡೆಯುವ ಗೋಡೆಯಾಗಿದೆ. ನಿಮ್ಮನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿರುವ ಶಕ್ತಿ ಮುಂದೆಯೂ ನಿಮ್ಮ ಹಾದಿಯನ್ನು ಸುಗಮಗೊಳಿಸುತ್ತದೆ ಎಂಬ ನಂಬಿಕೆ ಇರಲಿ. ಯಾರು ವಂಚನೆ ಮತ್ತು ಕಪಟದ ಸಹಾಯದಿಂದ ಮುಂದೆ ಸಾಗಲು ಬಯಸುತ್ತಾರೋ ಅವರಿಗೆ ಇದು ಎಚ್ಚರಿಕೆಯ ಸಮಯವಾಗಿದೆ, ಏಕೆಂದರೆ ಕರ್ಮದ ಚಕ್ರ ತಿರುಗಿದೆ. ಈಗ ಏನನ್ನು ಬಿತ್ತಲಾಗುತ್ತದೆಯೋ ಅದೇ ಮರಳಿ ಬರಲಿದೆ. ಇದರಿಂದ ನೀವು ಕೇವಲ ಶಾಂತವಾಗಿರಬೇಕು, ತಾಳ್ಮೆಯಿಂದ ಇರಬೇಕು ಮತ್ತು ನಿಮ್ಮ ಕರ್ಮಗಳನ್ನು ಶ್ರೇಷ್ಠವಾಗಿಸಿಕೊಳ್ಳಬೇಕು. ಉಳಿದ ಕೆಲಸವನ್ನು ಕಾಲವೇ ಮಾಡುತ್ತದೆ. ನೆನಪಿಡಿ, ಬದಲಾವಣೆಯ ಸಮಯ ಎಂದಿಗೂ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಮೊದಲು ಸೂಚನೆಗಳು ಬರುತ್ತವೆ, ನಂತರ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಅದರ ನಂತರ ಫಲಿತಾಂಶಗಳು ಕಾಣಿಸುತ್ತವೆ. ಸಮಯದಲ್ಲಿ ನಿಮಗೆ ಇನ್ನೂ ಕೆಲವು ತೊಂದರೆಗಳು ಕಾಣಿಸುತ್ತಿರಬಹುದು. ನಿಮ್ಮ ಪ್ರಾರ್ಥನೆಗಳಿಗೆ ಯಾವುದೇ ಉತ್ತರ ಸಿಗುತ್ತಿಲ್ಲ ಎಂದು ನಿಮಗನಿಸುತ್ತಿರಬಹುದು. ಆದರೆ ನಿಜವೇನೆಂದರೆ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಲಿಸಲಾಗುತ್ತದೆ, ಕೇವಲ ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಸಿಗುತ್ತದೆ. ಕೆಲವು ಬಾರಿ ದೇವರು ನೀವು ತಕ್ಷಣ ಬಯಸಿದ್ದನ್ನು ನೀಡುವುದಿಲ್ಲ, ಬದಲಿಗೆ ನಿಮಗೆ ನಿಜವಾಗಿ ಯಾವುದರ ಅಗತ್ಯವಿದೆಯೋ ಅದನ್ನು ನೀಡುತ್ತಾನೆ. ಆದ್ದರಿಂದ ಕೆಲವು ವಿಷಯಗಳು ನಿಮ್ಮ ಇಚ್ಛೆಯಂತೆ ನಡೆಯದಿದ್ದರೆ ಅದನ್ನು ಅಪಜಯ ಎಂದು ಭಾವಿಸಬೇಡಿ. ಅದು ನಿಮ್ಮನ್ನು ಯಾವುದೋ ದೊಡ್ಡ ನಷ್ಟದಿಂದ ರಕ್ಷಿಸುವ ದಾರಿಯಾಗಿರಬಹುದು. ಮುಂಬರುವ ಸಮಯದಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಮುಚ್ಚಿ ಹೋಗಿದ್ದ ಹಾದಿಗಳು ನಿಮಗಾಗಿ ಇರಲೇ ಇಲ್ಲ ಮತ್ತು ಈಗ ತೆರೆಯಲಿರುವ ಹಾದಿಗಳು ನಿಮಗಾಗಿ ಇವೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸುಳ್ಳು ಹರಡುತ್ತಿದ್ದವರ ನಿಜವಾದ ಮುಖ ಹೊರಬಂದೇ ಬರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಯಾವಾಗಲೂ ನಷ್ಟವನ್ನು ಉಂಟುಮಾಡುತ್ತದೆ. ಆದರೆ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವು ಭವಿಷ್ಯವನ್ನು ಬದಲಾಯಿಸುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಗೆಲುವಾಗಲಿದೆ. ಸ್ನೇಹಿತರೆ, ಈ ಸಂದೇಶವು ನೇರವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ನಿಮಗನಿಸಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಇಂತಹದೇ ಪ್ರೇರಣಾದಾಯಕ ಮತ್ತು ಶಕ್ತಿಯಿಂದ ತುಂಬಿದ ಸಂದೇಶಗಳು ಪ್ರತಿದಿನ ಸಿಗಬೇಕೆಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮಗೆ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಈಗ ಒಂದು ಪ್ರಮುಖ ಮಾತು: ಯಶಸ್ಸು ನಿಮ್ಮ ಜೀವನವನ್ನು ಪ್ರವೇಶಿಸಲು ಪ್ರಾರಂಭಿಸಿದಾಗ ಅಹಂಕಾರವನ್ನು ನಿಮ್ಮ ಹತ್ತಿರ ಬರಲು ಬಿಡಬೇಡಿ. ಎಂದರೆ ಹಲವು ಜನರು ಹೋರಾಟದ ಸಮಯದಲ್ಲಿ ವಿನಮ್ರರಾಗಿರುತ್ತಾರೆ, ಆದರೆ ಯಶಸ್ಸು ಸಿಕ್ಕ ನಂತರ ಬದಲಾಗುತ್ತವೆ. ನೆನಪಿಡಿ, ಶಕ್ತಿಯು ನಿಮ್ಮನ್ನು ಮೇಲೆತ್ತುತ್ತಿದೆಯೋ ಶಕ್ತಿಯು ನಿಮ್ಮನ್ನು ವಿನಮ್ರರಾಗಿಯೂ ನೋಡಲು ಬಯಸುತ್ತದೆ. ಆದ್ದರಿಂದ ನಿಮಗೆ ಗೌರವ ಸಿಕ್ಕಾಗ ಇತರರನ್ನು ಗೌರವಿಸುವುದನ್ನು ಬಿಡಬೇಡಿ. ನಿಮ್ಮ ಬಳಿ ಸೌಕರ್ಯಗಳು ಅಥವಾ ಸಾಧನಗಳು ಬಂದಾಗ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಮರೆಯಬೇಡಿ. ನಿಮ್ಮ ವಿರೋಧಿಗಳು ಸೋತಾಗ ಅವರ ಮಜಾ ಉಡಾಯಿಸುವ ಬದಲು ಮುಂದೆ ಸಾಗಿರಿ. ಇದೇ ಒಬ್ಬ ನಿಜವಾದ ವಿಜೇತನ ಗುರುತಾಗಿರುತ್ತದೆ. ಬಹಳ ಬೇಗ ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ನೀವು ಅನುಭವಿಸುವ ಸಮಯ ಬರಲಿದೆ. ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತಲೂ ಹೆಚ್ಚು ಗಟ್ಟಿಯಾಗಲಿದೆ. ಯಾವ ವಿಷಯಗಳಿಗೆ ಮೊದಲು ಹೆದರುತ್ತಿದ್ದೀರೋ ಅವು ಈಗ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಾವ ಜನರ ಅಭಿಪ್ರಾಯಗಳು ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದವೋ ಅವರ ಮಾತುಗಳು ಈಗ ನಿಮಗೆ ಮಹತ್ವವಿಲ್ಲದಂತಾಗುತ್ತವೆ, ಏಕೆಂದರೆ ನಿಮ್ಮ ಯೋಗ್ಯತೆ ಇತರರ ಅಭಿಪ್ರಾಯದಿಂದಲ್ಲ, ಬದಲಿಗೆ ನಿಮ್ಮ ಕರ್ಮಗಳು ಮತ್ತು ನಿಮ್ಮ ಚಾರಿತ್ರ್ಯದಿಂದ ನಿರ್ಧಾರವಾಗುತ್ತದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಯಾರು ನಿರಂತರವಾಗಿ ನಕಾರಾತ್ಮಕತೆಯನ್ನು ಹರಡುತ್ತಾರೋ ಅವರಿಂದ ದೂರವಿರಲು ಪ್ರಾರಂಭಿಸಿ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರಲು ಬರುವುದಿಲ್ಲ. ಕೆಲವು ಜನರು ಕೇವಲ ಪಾಠ ಕಲಿಸಲು ಬರುತ್ತಾರೆ. ಅವರ ಉದ್ದೇಶ ಪೂರ್ತಿಯಾದಾಗ ಅವರನ್ನು ಹೋಗಲು ಬಿಡುವುದೇ ಒಳ್ಳೆಯದು. ಇದರಿಂದ ಕೇವಲ ನೋವು ಕೊಡುವಂಥ ಸಂಬಂಧಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೂರಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷಪಡುವ, ನಿಮ್ಮ ಮುಂದೆ ಸಾಗುವುದನ್ನು ನೋಡಲು ಬಯಸುವ ಮತ್ತು ನಿಮ್ಮ ಕಠಿಣ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವ ಜನರಿಗೆ ಜಾಗ ನೀಡಿ. ನೆನಪಿಡಿ, ಕತ್ತಲೆಯ ರಾತ್ರಿ ಎಷ್ಟೇ ಉದ್ದವಾಗಿದ್ದರೂ ಮುಂಜಾನೆ ಖಂಡಿತವಾಗಿಯೂ ಆಗುತ್ತದೆ. ನಿಮ್ಮ ಜೀವನದ ಆ ಮುಂಜಾನೆ ಈಗ ದೂರವಿಲ್ಲ. ಹೋರಾಟದ ರಾತ್ರಿ ಮುಕ್ತಾಯದ ಕಡೆ ಸಾಗುತ್ತಿದೆ. ನಿಮ್ಮ ಪರಿಶ್ರಮದ ಫಲ ನೀಡುವ ಸಮಯ ಹತ್ತಿರದಲ್ಲಿದೆ. ನಿಮ್ಮ ಪ್ರಾರ್ಥನೆಗಳು ಫಲಿಸಲಿವೆ ಮತ್ತು ನಿಮ್ಮ ವಿರೋಧಿಗಳ ನಕಾರಾತ್ಮಕ ಶಕ್ತಿಯು ನಿಮ್ಮ ಹಾದಿಯನ್ನು ತಡೆಯಲು ಅಸಫಲವಾಗಲಿದೆ. ಆದ್ದರಿಂದ ಇಂದಿನಿಂದ ಒಂದು ಸಂಕಲ್ಪ ಮಾಡಿ: ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವುದು ಬೇಡ, ಯಾರಿಗಾಗಿಯೂ ಕೆಟ್ಟದಾಗಿ ಯೋಚಿಸುವುದು ಬೇಡ. ಕೇವಲ ನಿಮ್ಮ ಗುರಿಯ ಕಡೆ ಗಮನ ಹರಿಸಿ, ನಿಮ್ಮ ಕರ್ಮಗಳನ್ನು ಶ್ರೇಷ್ಠವಾಗಿಸಿಕೊಳ್ಳಿ ಮತ್ತು ಪ್ರತಿ ಕ್ಷಣವೂ ನಿಮ್ಮ ಜೊತೆಗಿರುವ ಆ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಸತ್ಯ ಮತ್ತು ತಾಳ್ಮೆ ಒಂದಾಗಿ ನಿಂತಾಗ
ಜಗತ್ತಿನ ಯಾವುದೇ ಶಕ್ತಿಯು ಅವುಗಳನ್ನು ಸೋಲಿಸಲು ಸಾಧ್ಯವಿಲ್ಲ. ಬಹುಶಃ ಇದೇ ಆ ಕ್ಷಣವಾಗಿದ್ದು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ನೀವು ಪ್ರಾರಂಭಿಸಬೇಕು. ಹಳೆಯ ಗಾಯಗಳನ್ನು ಮರೆತು ಹಳೆಯ ದುಃಖಗಳನ್ನು ಹಿಂದೆ ಬಿಟ್ಟು ಹೊಸ ನಂಬಿಕೆಯೊಂದಿಗೆ ಮುಂದೆ ಸಾಗಬೇಕು. ಏಕೆಂದರೆ ಏನೆಲ್ಲ ಕಳೆದು ಹೋಗಿದೆಯೋ ಅದು ನಿಮ್ಮನ್ನು ಬಲಿಷ್ಠಗೊಳಿಸಲು ಇತ್ತು ಮತ್ತು ಮುಂದೆ ಬರಲಿರುವುದು ನಿಮ್ಮ ನಿಜವಾದ ಸಾಮರ್ಥ್ಯದ ಪರಿಚಯವನ್ನು ನಿಮಗೆ ಮಾಡಿಸಲಿದೆ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.